ನೋಡಿ, ನೀವು ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಇವತ್ತು ನಾನು ನಿಮಗೆ 500 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಯಾವ್ಯಾವ ಥರ ದುಡ್ಡನ್ನು ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದು ಹೇಗೆ, ಖಂಡಿತವಾಗ್ಲೂ ಅದನ್ನು ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಅದನ್ನು ನೀವು ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನದೇ ಒಂದು ಚಾನಲ್ ಇದೆ, ಹೊಸ್ದಾಗಿ ಈಗ ಶುರು ಮಾಡಿರೋದು, ಇನ್ನೂ 500 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಅದನ್ನು ತೋರಿಸ್ಕೊಂಡು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕೂಡ ನಿಯರ್ 500 ಇದ್ದೀರಾ ಅಂತಂದರೆ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ 500 ಸಬ್ಸ್ಕ್ರೈಬರ್ಸ್ ಮಾನಿಟೈಸೇಷನ್ ಹೇಗೆ ಅಂತ. ಸೊ ಯಾವ ಥರ ದುಡ್ಡು ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ 2 ಥರ ಮಾನಿಟೈಸೇಷನ್ ಇದೆ. ಒಂದು ಫುಲ್ ಮಾನಿಟೈಸೇಷನ್, ಇನ್ನೊಂದು ಆಫ್ ಮಾನಿಟೈಸೇಷನ್. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ, 500 ಸಬ್ಸ್ಕ್ರೈಬರ್ಸು, ಇದು ಆಫ್ ಮಾನಿಟೈಸೇಷನ್ ಅಂತ. ಆಯಿತಾ? ಯಾಕೆ ಅಂತ ಆಫ್ ಮಾನಿಟೈಸೇಷನ್ ಯಾಕಂತ ಇದ್ದೀವಿ ಅಂತಂದರೆ, ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ಗಳಿಂದ ಮಾತ್ರ ದುಡ್ಡು ಮಾಡ್ಬೋದು. ಅದನ್ನು ತೋರಿಸ್ತೀನಿ ಯಾವುದರಿಂದ ಅಂತ. ಫುಲ್ ಮಾನಿಟೈಸೇಷನಲ್ಲಿ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಆವಾಗ ನಿಮಗೆ ತುಂಬ ಫೀಚರ್ಸ್ಗಳು ಸಿಗುತ್ತೆ, ಅದರಿಂದ ನೀವು ಜಾಸ್ತಿ ದುಡ್ಡು ಮಾಡ್ಬೋದು. ನಾನು ಇವಾಗ ಫುಲ್ ಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಲ್ಲ, ಆಫ್ ಮಾನಿಟೈಸೇಷನ್. ಓಕೆ, ಸೊ ಈಗ ನಾನು ನನ್ನ ಒಂದು ಲಿಕೇಜ್ ರೆಕಾರ್ಡ್ಸ್ ಇನ್ನೊಂದು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡದಿಲ್ಲದವರು ಈ ಒಂದು ವೀಡಿಯೋಗೆ ಟ್ಯಾಗ್ ಮಾಡಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ 500 ಸಬ್ಸ್ಕ್ರೈಬರ್ಸ್ ಅಲ್ಲ 1000 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿ. ಇದರಲ್ಲಿ ಕವರ್ ಸಾಂಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಓಕೆ, ಸೊ ಈ ಒಂದು ಚಾನಲ್ನ YT ಸ್ಟುಡಿಯೋದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಲಾಸ್ಟ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಮೇಲಕ್ಕೆ ಬಂದಾಗ, ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಯೂಟ್ಯೂಬಲ್ಲಿ ಈ ಒಂದು ಚಾನಲಿಂದ ಯಾವ ಥರ ಅರ್ನ್ ಮಾಡ್ಬೋದು ಅನ್ನುವಂಥ ಆಪ್ಷನ್ಸ್ಗಳೆಲ್ಲ ತೋರಿಸ್ತಾ ಇದೆ. ಸೊ ಈಗ ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಇರುವಂಥದ್ದು, 500 ಸಬ್ಸ್ಕ್ರೈಬರ್ಸ್ಗೆ ನಾವು ದುಡ್ಡು ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ನೀವು ಮಾಡ್ಬೋದು. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ. ಸೊ ಒಂದು ಟ್ಯಾಬ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆಯಿತಾ? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 327 ಸಬ್ಸ್ಕ್ರೈಬರ್ಸ್ ಅಂತಂದ್ಬಿಟ್ಟು ಒಂದು ಈ ಥರ ಒಂದು ಲೈನ್ ಹೋಗಿದೆ. ತುದೀಲಿ 500 ಅಂತಿದೆ. ಅಂದರೆ 500 ಸಬ್ಸ್ಕ್ರೈಬರ್ಸ್ ನೀವು ಟಚ್ ಆಗ್ತಿದ್ದಂಗೆ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡ್ಬೋದು. ಯಾವ್ಯಾವ ಥರ ದುಡ್ಡು ಮಾಡ್ಬೋದು ಹೇಳ್ತೀನಿ. ಆಯಿತಾ, ಒಂದು ರೂಲ್ಸ್ ಇದು, 500 ಸಬ್ಸ್ಕ್ರೈಬರ್ಸ್ ನೀವು ಮಾಡಿ. ಆ್ಯಂಡ್ ಅದ್ರ ಜೊತೆಗೆ 2ನೇ ರೂಲ್ಸ್ ನೋಡಿ, ಅಲ್ಲಿ 3 ವಿಡಿಯೋ ಅಪ್ಲೋಡ್ಸ್ ಅಂತ ಇದೆ. 3 ವಿಡಿಯೋ ಅಪ್ಲೋಡ್ಸ್ ಅಂತ ಇದೆ ಅಂತಂದರೆ ನಿಮ್ಮ ಚಾನಲಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಕೇವಲ 3 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಆ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ಅದು ಫುಲ್ಲು ಫಿಲ್ ಆಗಿದೆ. 500 ಸಬ್ಸ್ಕ್ರೈಬರ್ಸ್ ಮಾತ್ರ ಒಂದು 3/4 ಭಾಗ ಕಂಪ್ಲೀಟ್ ಆಗಿದೆ. ಯಾಕೆಂತಂದರೆ ಇನ್ನೂ 500 ಹತ್ರ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ 3/4 ಭಾಗ, 327 ಸಬ್ಸ್ಕ್ರೈಬರ್ಸ್ ಆಗಿದೆ, ಅದಕ್ಕೋಸ್ಕರ 3/4 ಭಾಗ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಒನ್ ಆಫ್ ದ ಫಾಲೋವಿಂಗ್ ಅಂತ ಕೆಳಗಡೆ ಕೊಟ್ಟಿದ್ದಾರೆ, ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಒನ್ ಆಫ್ ದ ಫಾಲೋವಿಂಗಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 2 ಕೊಟ್ಟಿದ್ದಾರೆ. ಒಂದು ವಾಚ್ ಟೈಮ್ ಕೊಟ್ಟಿದ್ದಾರೆ, ವಾಚ್ ಅವರ್ಸ್. ಆಯಿತಾ? ವಾಚ್ ಅವರ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ತುದೀಲಿ 3000 ಇದೆ. ಆಯಿತಾ? ನಾನಿವಾಗ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ, 34 ಅವರ್ಸ್. ಓಕೆ, ಸೊ ನಾನು ಯಾವಾಗ 3000 ಅವರ್ಸ್ ಟಚ್ ಆಗ್ತೀನೋ ಆವಾಗ ಇದು ಕೂಡ ಫುಲ್ ಆಗುತ್ತೆ. ಅರ್ಥ ಆಯಿತಾ? ಸೊ ಅಟ್ಲೀಸ್ಟ್ ನೀವು ಇದನ್ನಾದರೂ ಮಾಡ್ಬೋದು. ಅಥವಾ ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ 90 ಡೇಸಲ್ಲಿ 3M ಅಂತ ಕೊಟ್ಟಿದ್ದಾರೆ. ಅಂದರೆ ನನಗಿದು 0 ಇದೆ. ನಾನು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಿಬಿಟ್ಟು ನೀವು 3 ಮಿಲಿಯನ್ ವ್ಯೂಸ್ನ ನೀವು 90 ಡೇಸಲ್ಲಿ ಕಂಪ್ಲೀಟ್ ಮಾಡ್ತು ಅಂತಂದರೆ ಇದು ಕಂಪ್ಲೀಟ್ ಆಗುತ್ತೆ. ನೀವು ವಾಚ್ ಟೈಮ್ ಆದರೂ ಮಾಡ್ಬೋದು ಅಥವಾ ಶಾರ್ಟ್ಸ್ದಾದರೂ ಕಂಪ್ಲೀಟ್ ಮಾಡ್ಬೋದು. ಒಟ್ಟಾರೆ ಯೂಟ್ಯೂಬಲ್ಲಿ ನೀವು 500 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಅದರ ಕ್ಲಾರಿಟಿ ಇವಾಗ ನಾನು ನಿಮಗೆ ನೀಟಾಗಿ ಕೊಟ್ಟಿದ್ದೀನಿ. ಆಯಿತಾ? ಯಾಕೆ ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಬರೋ ಹೊಸ ಯೂಟ್ಯೂಬರ್ಸ್ಗಳಿಗೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. 500 ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದು ಅಂತ ಗೊತ್ತಾಯಿತು. ಈಗ ಯಾವ್ಯಾವ ಥರ ದುಡ್ಡು ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಯೂಟ್ಯೂಬರ್. ನೋಡಿ ಮೊದಲನೇದು ಕೊಟ್ಟಿದ್ದಾರೆ ಮೆಂಬರ್ಶಿಪ್ ಅಂತ, ಮೇಲ್ಗಡೆನೇ ಇದೆ ನೋಡಿ ಮೆಂಬರ್ಶಿಪ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಮೆಂಬರ್ಶಿಪ್ ಅಂತ ಬರ್ತಾ ಇದೆ, ನೀವು ನೋಡ್ಬೋದು. ಆಯಿತಾ? ಸೊ ನೀವು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನೀವು ಇದರಿಂದ ದುಡ್ಡು ಮಾಡ್ಬೋದು. ಇದು ಹೇಗಪ್ಪ ಮೆಂಬರ್ಶಿಪ್ ವರ್ಕ್ ಆಗುತ್ತೆ ಅನ್ನೋದಾದರೆ, ಸೊ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಪ್ಲ್ಯಾನ್ಸ್ಗಳನ್ನ ನೀವು ಸೆಟ್ ಮಾಡುವಂಥದ್ದು. ಆಯಿತಾ? ಈಗ ಎಕ್ಸಾಂಪಲ್ ಇವಾಗ 1 ಮಂತ್ಗೆ 49 ರುಪೀಸ್ ಪ್ಲ್ಯಾನು. ಇನ್ನೊಂದು ಅದರಲ್ಲೇ 1 ಮಂತ್ಗೆ 59 ರುಪೀಸ್ ಪ್ಲ್ಯಾನು. ಈ ಥರ ನೀವು ಎಷ್ಟು ರೂಪಾಯಿದಾದರೂ ಒಂದು ಪ್ಲ್ಯಾನ್ ಸೆಟ್ ಮಾಡೋದು. ಈ ಥರ ಪ್ಲ್ಯಾನ್ನ ನೀವು ಸೆಟ್ ಮಾಡಿದ್ಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಸೊ ಇಷ್ಟಪಟ್ಟು ಅವರು ಬೇಕಾದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಆಯಿತಾ? 49 ರೂಪಾಯಿ ಕೊಟ್ಟು 1 ಮಂತ್ಗೆ ಪರ್ಚೇಸ್ ಮಾಡ್ತು ಅಂತಂದರೆ ಅವ್ರಿಗೆ ಸೊ
ಒಂದಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ನಿಮ್ಮ ಚಾನಲ್ ಕಡೆಯಿಂದ. ಅವರು ಕಮೆಂಟ್ ಮಾಡಿದ್ರೆ ಅವ್ರ ಕಮೆಂಟ್ ಹೈಲೈಟ್ ಆಗುತ್ತೆ. ಆಮೇಲೆ ಒಂದಷ್ಟು ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ಆಮೇಲೆ ನೀವು ಅವ್ರಿಗೋಸ್ಕರನೇ ಅಂತಲೇ ವೀಡಿಯೋ ಮಾಡ್ತಿರ್ತಾರೆ, ಕೇವಲ ಅವ್ರು ಮಾತ್ರ ಆ ಒಂದು ವೀಡಿಯೋಗಳನ್ನ ನೋಡೋಕ್ಕಾಗೋದು. ಈಗ ಆಲ್ರೆಡಿ ನೀವು ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್ ನೀವು ತೊಗೊಂಡಿದ್ರೆ, ಮೆಂಬರ್ಶಿಪ್ ತೊಗೊಂಡಿದ್ರೆ ನೀವು ನೋಡ್ಬೋದು, ನಿಮಗೆ ಅಂತಲೇ ಒಂದಷ್ಟು ವೀಡಿಯೋಸ್ಗಳು ಬರುತ್ತೆ, ಅದು ನೀವು ಮಾತ್ರ ನೋಡೋಕ್ಕಾಗೋದು. ಈ ಥರದ್ದೆಲ್ಲ ಬೆನಿಫಿಟ್ಸ್ಗಳು ಕೊಡ್ತೀವಿ. ಸೊ ಇದು ಎನೇಬಲ್ ಮಾಡ್ಕೊಳ್ಬೇಕು ಅಂತಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಸೊ ಇದೊಂದು ಒಳ್ಳೆ ರೀತಿ ನೀವು ದುಡ್ಡು ಮಾಡೋದಕ್ಕೆ, ಆಯಿತಾ. ಸೊ ಇದು ಫಸ್ಟ್ ರೀತಿ, 500 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ ನೀವು ಇದರಲ್ಲಿ ದುಡ್ಡು ಮಾಡ್ಬೋದು, ಮೊದಲನೇ ರೀತಿ. ಇನ್ನು ಎರಡನೇ ರೀತಿ ನೋಡಿ, ಎರಡನೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಏನಂತ, ಸೂಪರ್ಸ್ ಅಂತ ಕೊಟ್ಟಿದ್ದಾರೆ. ಇದೇಗಪ್ಪ ಅಂತಂದರೆ, ಸೊ ನಿಮಗೆ ಒಂದು ಒಳ್ಳೆ ಯೂಟ್ಯೂಬಲ್ಲಿ ಲೈವ್ ಮಾಡ್ತಾ ಇರ್ತೀರಾ ಮತ್ತು ಇನ್ನೊಂದು ಚೆನ್ನಾಗಿರ್ತೀರಾ ಸಬ್ಸ್ಕ್ರೈಬರ್ಸ್ ಜೊತೆ ಅಂತಂದರೆ, ಕೆಲವರು ಸಬ್ಸ್ಕ್ರೈಬರ್ಸ್ಗಳು ನಿಮಗೆ ಪೇ ಮಾಡ್ತಾರೆ, ಆನ್ಲೈನಲ್ಲಿ ಸೂಪರ್ ಚಾಟ್ ಮಾಡ್ತಾರೆ, ಸೂಪರ್ ಸ್ಟಿಕ್ಕರ್ಸ್ಗಳು ಕಳಿಸ್ತಾರೆ. ಸೊ ಅದರಲ್ಲೆಲ್ಲ ಅವರು ಏನೇ ಒಂದು ಸ್ಟಿಕ್ಕರ್ಸ್ಗಳು ಅಥವಾ ಅಮೌಂಟ್ ಏನಾದರೂ ಕಳಿಸ್ತು ಅಂತಂದರೆ ಅದನ್ನು ಸೂಪರ್ ಚಾಟ್ ಅಂತ ಹೇಳ್ತೀವಿ. ಸೊ ಅವರು ಆ ಅಮೌಂಟ್ ಸೆಂಡ್ ಮಾಡಿದಾಗ ಅವ್ರ ಕಮೆಂಟ್ ಹೈಲೈಟ್ ಆಗುತ್ತೆ. ಸೊ ಈ ಥರನೂ ಕೂಡ ನೀವು ದುಡ್ಡು ಮಾಡ್ಬೋದು. ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಬರುವಂಥದ್ದು. ಹಾಗಾಗಿ ಇದು ಎರಡನೇ ರೀತಿ, 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ಮಾಡುವಂಥದ್ದು. ಇನ್ನು ಮೂರನೇ ರೀತಿ ಬಂದು ಶಾಪಿಂಗ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಶಾಪಿಂಗ್ ಅಂತ. ಈ ಒಂದು ಶಾಪಿಂಗಿಂದ ನೀವು ದುಡ್ಡನ್ನು ಮಾಡ್ಬೋದು. ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಿನಿಮಮ್ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದೇನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಒಂದು ಶಾಪನ್ನು ನೀವು ಲಿಂಕ್ ಮಾಡ್ತೀರಾ, ಅಲ್ಲಿ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತೀರಾ, ಆ ಪ್ರಾಡಕ್ಟ್ಸ್ಗಳನ್ನ ಯಾರಾದರೂ ತಗೊಳ್ತು ಅಂತಂದರೆ ಸೊ ನಿಮಗೆ ಕಮಿಷನ್ ಬರುತ್ತೆ. ಇದರಿಂದ ನೀವು ದುಡ್ಡು ಮಾಡ್ಬೋದು. ಇದು ಮೂರನೇ ರೀತಿ, ಆಯಿತಾ. ಈಗ ಇಷ್ಟೊತ್ತು ನಾನು ಈ ಮೆಂಬರ್ಶಿಪ್ಪು, ಸೂಪರ್ಸು ಮತ್ತು ಶಾಪಿಂಗ್ ಬಗ್ಗೆ ಹೇಳಿದ್ನಲ್ಲ, ಇದನ್ನು ನೀವೇನಾದರೂ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋಗಳನ್ನ ಈ ಕಡೆಯಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಯಾವ ಥರ ಎನೇಬಲ್ ಮಾಡ್ಕೊಳ್ಳೋದು ಅಂತ. ಈಗ ನಾನು ವೀಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ. ಇದು 500 ಸಬ್ಸ್ಕ್ರೈಬರ್ಸ್ ಮಾಡಿ ಇಷ್ಟು ಥರ ನೀವು ದುಡ್ಡು ಮಾಡ್ಬೋದು. ಎಷ್ಟು ಥರ? 3 ಥರ ದುಡ್ಡು ಮಾಡ್ಬೋದು, ಆಯಿತಾ. ಸೊ ಇನ್ನು 1000 ಸಬ್ಸ್ಕ್ರೈಬರ್ಸ್ದು ಕತೆ ಇನ್ನು ಬೇರೆ ಥರ ಇರ್ತದೆ. ಅವ್ರಿಗೆ ಒಂದಷ್ಟು ಎಕ್ಸ್ಟ್ರಾ ಫೀಚರ್ಸ್ಗಳು ಸಿಗುತ್ತೆ. ವಾಚ್ ಪೇಜ್ ಆ್ಯಡ್ಸು ಇಲ್ಲೇ ಕೆಳಗಡೆ ಕೊಟ್ಟಿದ್ದೆ ನೋಡಿ, ಶಾರ್ಟ್ ಫೀಡ್ ಆ್ಯಡ್ಸು, ಇವೆರಡು ಎಕ್ಸ್ಟ್ರಾ ಸಿಗುತ್ತೆ. ಇದರಿಂದ ಅವರು ದುಡ್ಡು ಮಾಡ್ಬೋದು. 1000 ಅದು ಸಪ್ರೇಟ್ ವೀಡಿಯೋಗಳು ಮಾಡಿದ್ದೀನಿ ಆ್ಯಂಡ್ ಸಪ್ರೇಟ್ ವೀಡಿಯೋನು ಮಾಡ್ತೀನಿ ಮತ್ತೆ. ಸೊ ಎಂತೆಲ್ಲ ಕೆಡ್ಸ್ಕೊಬೇಡಿ. ಇದಿಷ್ಟು ರೀತಿ. ಈಗ ನೀವೇನು ಮಾಡಬೇಕು, ನಿಯರ್ 500 ಸಬ್ಸ್ಕ್ರೈಬರ್ಸ್ ಹತ್ತಿರ ಇರೋರು ಫಸ್ಟು ನಾನು ಹೇಳುವಂಥದ್ದು, ಇಲ್ಲಿ ಕೆಳಗಡೆಗೆ ಬಂದು ಇಲ್ಲಿ ನಿಮಗೆ ಒಂದು ಗೆಟ್ ನೋಟಿಫೈಡ್ ಅಂತಿದೆ ನೋಡಿ, ಇಲ್ಲಿ ಬ್ಲ್ಯಾಕಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಇದು ಆಟೋಮೆಟಿಕಲಿ ಡಿಸಪಿಯರ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಅಪ್ಲೈ ನಾವು ಆಪ್ಷನ್ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಬಟ್ ಅಪ್ಲೈ ಮಾಡೋಕ್ಕಾಗಲ್ಲ ಇವಾಗ, ಯಾಕೆಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ನಾನು ಯಾಕೆ ಗೆಟ್ ನೋಟಿಫೈಡ್ ಮೇಲೆ ಕ್ಲಿಕ್ ಮಾಡಿ ಕೇಳಿದೆ ಅಂತಂದರೆ, ಸೊ ನೀವು 500 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಸೊ ನಿಮಗೆ ಮೆಸೇಜ್ ಬರುತ್ತೆ, ಈ ಥರ ಕಂಪ್ಲೀಟ್ ಆಗಿದೆ, ಅಪ್ಲೈ ಮಾಡಿ ಅಂತ. ಆಗ ನೀವು ಬಂದು ಇಲ್ಲಿ ಅಪ್ಲೈ ಮಾಡಬೇಕು. 500 ಸಬ್ಸ್ಕ್ರೈಬರ್ಸ್ ಆದಮೇಲೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ಅಪ್ಲೈ ಮಾಡೋದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಆಯಿತಾ. ಆ ಪ್ರೊಸೀಜರ ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಈಗ ಹೊಸ ವೀಡಿಯೋದಲ್ಲಿ ಮತ್ತೆ ಬರಬೇಕು ಅಂತಂದರೆ ಸೊ ನೀವು ನನ್ನ ಚಾನಲ್ಗೆ ಈ ಸಬ್ಸ್ಕ್ರೈಬರ್ಸ್ ಆಯ್ತಿರಲ್ಲ, ಅದಾದಮೇಲೆ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅಪ್ಲೈ ನಾವು ಯಾವ ಥರ ಮಾಡೋದು, ಅಪ್ಲೈ ಮಾಡೋದು ಹೇಗೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನೋಡೋಣ, ನೀವು ಎಲ್ಲಿ ತನಕ ವೆಯ್ಟ್ ಮಾಡಿಸ್ತೀರಾ ಅಲ್ಲಿ ತನಕ ನೋಡೋಣ. ಕಂಪ್ಲೀಟ್ ಆದಮೇಲೆ ಖಂಡಿತವಾಗ್ಲೂ ಆದಷ್ಟು ಬೇಗ ವೀಡಿಯೋ ಬರುತ್ತೆ. ಐ ಥಿಂಕ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದಿಷ್ಟು ಕತೆ. 500 ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ನೀವು ಈ ಥರ ದುಡ್ಡು ಮಾಡ್ಬೋದು. 3 ಥರ ದುಡ್ಡು ಮಾಡ್ಬೋದು. ನೀಟಾಗಿ ಎಲ್ಲನೂ ಕೂಡ ಹೇಳಿದ್ದೀನಿ, ಓಕೆ. ಸೊ ಈಗ ಸ್ಕ್ರೀನ್ ಮೇಲೆ ಬರುತ್ತೆ, ಆನ್ ಮಾಡ್ಕೊಳ್ಳೋದು ಹೇಗೆ, ಶಾಪಿಂಗು, ಮೆಂಬರ್ಶಿಪ್ಪು ಇದೆಲ್ಲವೂ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ವೀಡಿಯೋ ಬರುತ್ತೆ. ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.